ಸರ್ ನಿಮಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ಸರ್. ಆ್ಯಂಡ್ ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅನೇಕ ಅತಿಥಿಗಳು ಬರ್ತಾ ಇದ್ದಾರೆ. ಸೊ ಅದ್ರದ್ದೆಲ್ಲ ಮತ್ತೆ ಹೋಗ್ತಾ ನಾನು ಲಿಸ್ಟ್ ಇದು ಮಾಡ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಒಂದು ನನ್ನ ಕನಸು ಅಂತಲೇ ಹೇಳ್ಬೋದು. ಒಂದು ಆಲೋಚನೆ ಇತ್ತು, ಏನಾದರೂ ಒಂದು ಮಾಡಬೇಕು, ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕರ್ನಾಟಕದಲ್ಲಿ ಇಲ್ಲ ಬೆಂಗಳೂರಲ್ಲಿ ನಾವೇನೋ ಒಂದು ಮಾಡ್ಬೋದು. ಓಕೆ, ಜನ ನಾವು 50,000 ಆಗಿರ್ಬೋದು, 1,00,000 ಜನ ಸೇರಿಸ್ಬಿಡ್ಬೋದು. ಆದರೆ ದುಬೈ ಅಂತ ಸಿಟಿಯಲ್ಲಿ, ಅಷ್ಟು ಬ್ಯುಸಿ ಇರುವಂಥ ಸಿಟಿಯಲ್ಲಿ ಅಫ್ಕೋರ್ಸ್ ಕನ್ನಡದವರು ಇದ್ದಾರೆ, ಇಲ್ಲ ಅಂತಲ್ಲ. ಸುಮಾರು ಒಂದು 2-2.5 ಲಕ್ಷ ಜನ ಅಷ್ಟು ಇದ್ದಾರೆ. ಆದರೂ ಕೂಡ ಆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ದೊಡ್ಡ ಚಾಲೆಂಜು. ಅದು ಸಿನಿಮಾ ಆಗಿರ್ಬೋದು, ಅಥವಾ ಯಾವುದೇ ಕನ್ನಡ ಕಾರ್ಯಕ್ರಮ, ರಾಜ್ಯೋತ್ಸವ ಮಾಡ್ತಾ ಇರ್ತೀವಿ, ಮಧ್ಯೆ ಮಧ್ಯೆ ಕನ್ನಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವರ್ಷಕ್ಕೆ 2-3 ಕಾರ್ಯಕ್ರಮಗಳು ನಡೆಯುತ್ತೆ. ಆದರೆ ಅಲ್ಲಿ ಬರೋರು ಸೆಲೆಕ್ಟಿವ್ ಕನ್ನಡಿಗರ್ಸ್ ಮಾತ್ರ. ಅಂದರೆ ಒಂದು ಗುಂಪಿನ ಜನ ಮಾತ್ರ ಅದು ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ, ಎಲ್ಲರೂ ಬರಲ್ಲ. ಸೊ ಅದಕ್ಕೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಒಂದೇ ವೇದಿಕೆಯಲ್ಲಿ ಕರೆಸೋದು ಅದು ಒಂದು ದೊಡ್ಡ ಚಾಲೆಂಜೇ. ಈಗ ಸೆಲೆಬ್ರಿಟೀಸ್ ಒಂದೇ ಸರಿ ಈಗ ಬರೋದಾಗಲಿ, ಅಥವಾ ನಮ್ಮ ರಾಜಕಾರಣಿಗಳು ಬರೋದಾಗಲಿ, ಅದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಇದನ್ನು ಏನಾದರೂ ಮಾಡಿ ಒಂದು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾಗ, ಇದೇ ಒಂದು 3-4 ತಿಂಗಳು ಹಿಂದೆ ನಾನು ಅಲ್ಲಿ ಮನೆಯಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ, ನನ್ನ ಒಬ್ಬ ಆತ್ಮೀಯ ಸ್ನೇಹಿತರು ದೀಪಕ್ ಗೌಡ ಅಂತ, ಅವರು ದುಬೈನಲ್ಲೇ ಇರೋದು. ಸೊ ಅವ್ರದ್ದೇ, ಈಗ ನೀವೇನು GKD ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡ್ತಿದ್ರು, ಅದು ಅವ್ರದ್ದೇ ಕಂಪ್ನಿ. ಸೊ ಅವರಂದರು, ನೀವು ಮುಂದುವರಿಸಿ, ನೀವು ಮುಂದೆ ಹೋಗಿ, ನಾನು ನಿಮಗೆ ಬ್ಯಾಕಲ್ಲಿ ಇರ್ತೀನಿ ಅಂತೇಳಿ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡಿದೆ, ಇಲ್ಲ ನೀವು ಮಾಡಿ, ನಿಮ್ಮ ಕನಸು ಹೆಂಗಿದೆಯೋ ಆ ಥರ ನೀವು ಮುಂದುವರ್ಸ್ಕೊಂಡು ಹೋಗಿ, ನಾನು ನಿಮ್ಮ ಬ್ಯಾಕಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ದೊಡ್ಡ ಶಕ್ತಿಯಾಗಿ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಇವತ್ತು ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ಬೋದು, ಮತ್ತು ಗಂಧದ ಗುಡಿ ಪ್ರಶಸ್ತಿ ಅಂತ ಹೆಸರು ಹೆಂಗೆ ಇದು ಮಾಡೋದು ಅಂತ, ಎಲ್ಲ ಥರ ವಿಶ್ವ ಕನ್ನಡಿಗ ಅಥವಾ ವಿಶ್ವಮಾನ್ಯ ಕನ್ನಡಿಗ ಅಂತ ಅನೇಕ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವೇನಾದರೂ ಒಂದು ಯುನೀಕ್ ಆಗಿರಬೇಕು, ಒಂದು ಡಿಫ್ರೆಂಟ್ ಆಗಿರಬೇಕು, ಆ ಹೆಸರಿಗೆ ಒಂದು ತೂಕ ಇರಬೇಕು ಅಂತ ಆಲೋಚನೆ ಮಾಡಬೇಕಾದ್ರೆ, ಈಗ ಡಿಸ್ಕಷನ್ ಮಾಡಬೇಕಾದ್ರೆ ಗಂಧದ ಗುಡಿ ಅಂತಲೇ ಇಟ್ಬಿಡೋಣ. ಯಾಕಂದರೆ ಗಂಧದ ಗುಡಿ ಅಂತಂದರೆ ಒಂದು ಕರ್ನಾಟಕ ಆಗಿರ್ಬೋದು, ಸಿನಿಮಾನೂ ಆಗುತ್ತೆ, ಅದು ಇಡೀ ಕರ್ನಾಟಕನೇ ಒಂದು ಕವರ್ ಆಗುತ್ತೆ ಅನ್ನೋ ಒಂದು ರೀತಿಲಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ಫೈನಲ್ ಟೈಟಲ್ ಮಾಡಿದಾಗ, ಅದು ಎಷ್ಟೋ ಜನಕ್ಕೆ ಇಷ್ಟ ಆಯಿತು. ನಾನು ಬೆಂಗಳೂರು ಬಂದ ಮೇಲೆ ಅದನ್ನು ಫಸ್ಟು ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವ್ರ ಹತ್ರ ಹೇಳಿದಾಗ ಅವ್ರಿಗೂ ಭಾಳ ಇಷ್ಟ ಆಯಿತು. ಗಂಧದ ಗುಡಿ ಅಂತ ಇಟ್ಟಿದ್ದೀರಾ, ಚೆನ್ನಾಗಿದೆ ಟೈಟಲ್ಲು ಅಂತ. ಆಮೇಲೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದಂಥ ಶ್ರೀ ಯದುವೀರ್ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಭಾಳ ಇಷ್ಟ ಆಯಿತು. ಆಮೇಲೆ ನಾವೆಲ್ಲರ ಹತ್ರ ಡಿಸ್ಕಷನ್ ಮಾಡಿದಾಗ, ಇದು ಗಂಧದ ಗುಡಿ ಪ್ರಶಸ್ತಿ ಭಾಳ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡಿದ್ದೀರಾ, ಇದನ್ನು ಒಳ್ಳೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಇದು ಮಾಡ್ಕೊಂಡಾಗ, ನಮ್ಗೆ ಈ ಟೈಟಲ್ಗೆ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಅದು ತಗೊಳ್ಳೋರು ಹಂಗೆ ಇರಬೇಕು. ಸುಮ್ಮನೆ ಯಾರ್ಯಾರಿಗೂ ನಾವು ಸಿಕ್ಕಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ, ಅದೇ ರೀತಿ ಆ ತೂಕದಲ್ಲಿರುವಂಥ ವ್ಯಕ್ತಿಗಳನ್ನೇ ನಾವು ಈಗ ಸದ್ಯಕ್ಕೆ ಒಂದು ಸೆಲೆಕ್ಟಿವ್ ಮಾಡಿ, ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಅಥವಾ ಸಾಹಿತಿಗಳು, ಮತ್ತು ಕ್ರೀಡೆ, ಆಮೇಲೆ ಧಾರ್ಮಿಕ ಆಗಿರ್ಬೋದು, ಈ ಥರ ಒಂದೊಂದು ಸೆಕ್ಟರ್ ವೈಸು ನಾವು ಮಾಡಿಕೊಂಡು, ಜರ್ನಲಿಸಮ್ ಆಗಿರ್ಬೋದು, ಈ ಥರ ಒಂದು ಸೆಕ್ಟರ್ ವೈಸ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ನಾವು ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು, ಅವ್ರು ಏನು ಸಾಧನೆಗಳು ಮಾಡಿದ್ದಾರೆ, ಅವರು ಕನ್ನಡಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ಮುಖ್ಯ ಕಾರಣ ಇಟ್ಕೊಂಡು ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ, ಇವತ್ತು ಆ ಥರ ಒಂದು ಪರ್ಸ್ನಾಲಿಟೀಸ್ಗೆ ನಾವು ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಈ ಕಾರ್ಯಕ್ರಮನ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಬರೀ ಪ್ರಶಸ್ತಿ ಕಾರ್ಯಕ್ರಮ ಮಾತ್ರ ಆಗಿರಬಾರ್ದು. ಅದ್ರ ಜೊತೆಗೆ ಏನಾದರೂ ಒಂದು ಫ್ಲೇವರ್ ಆಗಿ ಒಂದು ಎಂಟರ್ಟೈನ್ಮೆಂಟು ಏನೋ ಒಂದು ಮಾಡಬೇಕು ಅಂತ ಅಂದಾಗ, ನಾನು ಕಾಲ್ ಮಾಡಿದ್ದೆ ನಮ್ಮ ವಿ ಹರಿಕೃಷ್ಣ ಸರ್ಗೆ. ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ. ಅವರು ಬಾಮ್ಮ ನಾನು ಮಾಡ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ, ಸೊ ಅವರು ಪಾಪ ಅವ್ರ ಟೀಮು ಎಲ್ಲರನ್ನೂ ಇದು ಮಾಡಿ, ಅವ್ರದ್ದೊಂದು ಸಂಗೀತ ಒಂದು
ಆ ಸಂಜೆ ಏನಿದೆ ಮ್ಯೂಸಿಕಲ್ ಕಾನ್ಸರ್ಟನ್ನು ಕೂಡ ನಾವು ಆಯೋಜನೆ ಮಾಡಬೇಕು ಅಂತ ಅಂದಾಗ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರು. ಅದಲ್ಲದೆ ಇನ್ನೂ ಒಂದು ಏನಾದರೂ ಒಂದು ಆ್ಯಡಪ್ ಒಂದು ಇರಲಿ ಅಂತ ಹೇಳಿ ನಮ್ಮ ಚಂದನವನದ ಒಂದು ಯಾರು ಹೀರೋ ಹೀರೋಯಿನ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಂದು ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆಲ್ಲ ಪರ್ಫಾರ್ಮೆನ್ಸ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ಸೋಣ ಅಂದಾಗ ಸೊ ಅನೇಕ ಒಂದು 8ರಿಂದ 9 ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಅವರೆಲ್ಲರೂ ಬಂದು ಅಲ್ಲಿ ಒಂದು ಕನ್ನಡ ಹಾಡುಗಳಿಗೆ ಒಬ್ಬೊಬ್ಬರು ಒಂದೊಂದು ಸಾಂಗ್ಸ್ಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಿರೂಪಣೆ ಯಾರಿಗೆ ಇದು ಮಾಡಬೇಕು ಅಂತ ಆದಾಗ ಅದು ನಾನು ಹೇಳಿದಾಗೆ ಫಸ್ಟ್ ನಾನು ಕೇಳ್ಕೊಂಡಿದ್ದೆ ನಮ್ಮ ವಿಜಯ ರಾಘವೇಂದ್ರ ಅವ್ರಿಗೆ. ಅದಾದಮೇಲೆ ಅವ್ರ ಜೊತೆಗೂ ಇನ್ನೊಬ್ಬರು ಇರಲಿ ಅಂತ ಬಂದಾಗ ಫಸ್ಟ್ ಹೆಸರು ನೆನಪಾಗಿದೆ ಅನುಶ್ರೀ ಅವರು ಅಂತ. ನಾನು ಹೇಳಿದೆ ರಾಘವ್ ಸರ್ ನೀವೇ ಮಾತಾಡ್ಬಿಡಿ ರಾಘವ್ ಸರ್ ಮತ್ತೆ ನಾನು ಇದು ಮಾಡಿದಾಗ ಪಾಪ ಅವರು ಮಾತಾಡಿ ಅನುಶ್ರೀ ಅವರು ಕೂಡ ಒಪ್ಕೊಂಡು ಇಲ್ಲ ಬರ್ತೀನಿ ನಾನು ಅಂತೇಳಿ ಈ ಕಾರ್ಯಕ್ರಮದ ಕಂಪ್ಲೀಟ್ ನಿರೂಪಣೆಯನ್ನು ವಿಜಯ ರಾಘವೇಂದ್ರ ಅವರು ಮತ್ತು ಅನುಶ್ರೀ ಇಬ್ಬರನ್ನ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಂದು ಕನಸನ್ನು ನನಸು ಮಾಡೋಕ್ಕೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ, ಅದು ಅನೇಕರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮ ದೀಪಕ್ ಗೌಡ್ರಾಗಿರ್ಬೋದು ಮತ್ತು ನಮ್ಮ ಸ್ನೇಹಿತರಾಗಿರ್ಬೋದು, ಅನೇಕ ಸ್ನೇಹಿತರು ಕೂಡ ಇವತ್ತೆಲ್ಲ ಬಂದಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಒಂದು ದೊಡ್ಡ ತಂಡನೇ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಯಾಕಂದರೆ ದುಬೈ ಅಂತ ಒಂದು ಸಿಟಿಯಲ್ಲಿ ಅಲ್ಲಿ ಒಂದು 10 ಜನ ಸೇರಬೇಕು ಒಂದು ಪಬ್ಲಿಕಲ್ಲಿ ಅಂತ ಅಂದ್ರೆ ಪರ್ಮಿಷನ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಎಲ್ಲನೂ ಪ್ರತಿಯೊಂದು ಕೆಲಸನೂ ದುಬೈಯಲ್ಲಿ ಒಂದು ತಂಡ ಇಲ್ಲೊಂದು ತಂಡ ಎಲ್ಲರೂ ಕೆಲಸ ಮಾಡಿಕೊಂಡು ನಮಗೆ ಎಲ್ಲ ಕಡೆಯಿಂದನೂ ಒಂದು ಒಳ್ಳೆ ಪಾಸಿಟಿವ್ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ಫೆಬ್ರವರಿ 16ನೇ ತಾರೀಕು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ, ಅಂದರೆ ಇದು ಎಲ್ಲ ಕಡೆ ರೀಚ್ ಆಗಿ ಓಕೆ ಕನ್ನಡದವ್ರಿಗೂ ಇಷ್ಟು ಮಾಡೋಕ್ಕೆ ಒಂದು ಶಕ್ತಿ ಇದೆ ಅನ್ನೋದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸ್ಬೇಕು ಅಷ್ಟೇ. ಕೆಪಾಸಿಟಿ ಅಂತ ನಾನು ಹೇಳಲ್ಲ, ವರ್ಡ್ ಯೂಸ್ ಮಾಡಲ್ಲ. ನಮ್ಮ ಕೈಲಿ ಖಂಡಿತ ಆಗುತ್ತೆ ಮಾಡೋದಕ್ಕೆ, ಆದರೆ ನಾವು ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಅನ್ನೋದನ್ನು ನಾವು ಬೇರೆ ದೇಶಗಳಿಗೂ ತೋರಿಸ್ಬೇಕು ಅನ್ನೋದು ಒಂದು ನನ್ನ ಉದ್ದೇಶ. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಪೀಟರ್ ಸರ್. ಮೀಡಿಯಾದವ್ರದ್ದು ಯಾವ್ದಾದ್ರು ಪ್ರಶ್ನೆ ಇದ್ದರೆ ಕೇಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.